ಮಂಕುತಿಮ್ಮನ ಕಗ್ಗದಲ್ಲಿ ಈಗೀಗ ಪುಣ್ಯ ಪಾಪ ಋಣಾನುಬಂಧ ಇದನ್ನೆಲ್ಲ ನೋಡ್ತಿದ್ದೀವಲ್ಲ. ಇದು ನೋಡ್ತಾ ಇದ್ದರೆ ಒಂದು ಮಂದಹಾಸಿತ ಕೊಲೆ ಅಂತ, ಒಂಥರ ನಗ್ನಗ್ತಾ ಪ್ರಾಣ ತೆಗೆಯೋದು ಅಂತ. ಈ ಋಣಾನುಬಂಧ ಎಲ್ಲ ಓದ್ತಾ ಇದ್ದರೆ ಪುಣ್ಯ ಪಾಪ ಎಲ್ಲ ಅವ್ರು ಹೇಳೋದನ್ನು ಎಷ್ಟು ನಾಜೂಕಾಗಿ ನಮಗೆ ತಿಳಿಸ್ಬಿಡ್ತಾರೆ. ಇಲ್ಲಿ ಸಂಬಂಧದ ಬಗ್ಗೆ ಹೇಳ್ತಾರೆ. ತಂದೆ ಮಕ್ಕಳ ಸಂಬಂಧ ಏನು ಎಲ್ಲರ ಮನೆಯಲ್ಲೂ ಭಾಳ ಚೆನ್ನಾಗಿರುತ್ತಾ. ಪ್ರಾರಂಭದಲ್ಲಿ ಒಂಥರ, ಬೆಳೀತಾ ಒಂಥರ, ಬೆಳೆದ ಮೇಲೆ ಬೇರೆನೆ. ಆ ಮಕ್ಕಳಿಗೆ ಆ ಹಂತೆ ಮೊಳಕೆ ಬರೋವರೆಗೂ ಒಂಥರ, ಮಗನಿಗೆ ಆ ಹಂತೆ ಬರುತ್ತಲ್ಲ ನಾನು ಅಂತ, ಆ ಮೊಳಕೆ ಬರುವಾಗ ಆಗ ಎಷ್ಟೋ ಸತಿ ನಮಗೇ ಗೊತ್ತಿಲ್ಲದೆ ಆ ಕನೆಕ್ಷನ್ನು ಉಳಿದೋಗುತ್ತೆ. ಆ ಕನೆಕ್ಷನ್ ಇರಲ್ಲ. ಅವ್ರು ಏನೂ ಬಂದು ಕೇಳೋದು ಇಲ್ಲ, ಇವ್ರ ಮಾತು ಕೇಳೋದು ಇಲ್ಲ, ಅವ್ರೇನು ಹೇಳೋದು ಇಲ್ಲ. ಅವ್ರ ದಾರಿ ಇವ್ರಿಗೆ, ಇವ್ರ ದಾರಿ ಅವ್ರಿಗೆ. ಬರೀ ಒಂದು ಫೋಟೋನಲ್ಲಿ ಅಪ್ಪ ಅಮ್ಮ, ಅಥವಾ ಫೋಟೋನಲ್ಲಿ ಅಪ್ಪ ಮಗ, ಆಮೇಲೆ ಇಲ್ಲವೇ ಇಲ್ಲ. ಫೋಟೋನಲ್ಲಿ ತಾಯಿ ಮಗಳು, ಆಮೇಲೆ ಇಲ್ಲವೇ ಇಲ್ಲ. ಆ ಋಣನೇ ಹುಟ್ಟೋಗುತ್ತಾ? ಹೌದು, ಹೋಗುತ್ತೆ. ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಣೆಯ, ಎಲ್ಲಿವರೆಗೂ ಹೊಂದ್ಕೊಂಡಿರ್ತಾರೆ, ಆಮೇಲೆ ಯಾಕೆ ಹೊಂದಿಕೆ ಇಲ್ಲ. ಅಹಂಕಾರ ಸ್ವಂತಿಕೆ ಎರಡು ಬಂದ್ಬಿಟ್ರೆ, ನಾನು ಬೆಳೀತಾ ಇದ್ದೀನಿ ಅಂತ ಬಂದಾಗ, ಅವನು ಬೆಳೀತಾ ಇರುವಾಗ ಅವನು ವಿಧೇಯನಾಗಿರಲ್ಲ. ನನಗೆಲ್ಲ ಗೊತ್ತು ಅಂದಾಗ ಹೊಂದಿಕೆ ಕಷ್ಟ, ಬರೀ ನಾಟಕ ಆಗುತ್ತೆ. ಆಮೇಲೆ ಇದ್ರೆ ನಾಟಕ. ತಂದೆ ಮಕ್ಕಳಿಗೆ ಹದಗೆಟ್ಟದನು ಕಾಣೆಯ, ಹೊಂದಿರುವರವರ್ ಅಹಂತೆಯು ಮೊಳೆಯುವನಕ ಅಹಂತೆ ಮೊಳೆಯುವನಕ ಒಟ್ಟಿಗೆ ಇರ್ತಾರೆ. ಯಾಕೆ? ಆವಾಗ ಅವನ ಅಪ್ಪನೇ ಬೇಕು, ಕ್ರಿಕೆಟ್ ಸೆಟ್ ತಂದು ಕೊಡೋಕ್ಕೆ, ಕರ್ಕೊಂಡು ಹೋಗ್ಬಿಡೋಕ್ಕೆ, ಕರ್ಕೊಂಡು ಬರೋಕ್ಕೆ. ಅಪ್ಪನ ಕಾರೇ, ಅಪ್ಪನ ಸೈಕಲ್, ಅಪ್ಪನ ಮೋಟ್ರ್ ಸೈಕಲ್ ಉಪಯೋಗಿಸೋವರೆಗೂ. ಅವ್ನ ಕಾರ್ ತೊಗೊಂಡ್ಮೇಲೆ ಅಪ್ಪನ ಕರ್ಕೊಂಡು ಹೋಗ್ತಾನೆ ಅವನು? ಇಲ್ಲ. ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ. ನಾನು ಅಂತ ಬಂದ್ಬಿಟ್ಟ ಮೇಲೆ, ಅವನಿಗೆ ಎಂಟಿಟಿ ಆಗ್ಬಿಟ್ಟ ಮೇಲೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಜೊತೆಲಿರ್ಬೋದು, ಬಂಧ ಇರಲ್ಲ, ಆ ಕನೆಕ್ಷನ್ ಇರಲ್ಲ, ಆ ನಿಕಟತೆ ಸಂಪರ್ಕ ಹೊರಟೋಗುತ್ತೆ. ಹೆಸರಿಗೆ ನಮ್ಮಪ್ಪ ಇಂಟ್ರೊಡ್ಯೂಸ್ ಕೂಡ ಮಾಡಿಕೊಡೋಕ್ಕೆ ಎಷ್ಟೋ ಜನ ಹಿಂದೇಟಾಗ್ತಾರೆ. ಆ ಸ್ಥಿತಿ ಬಂದ್ಬಿಡುತ್ತೆ. ಅಹಂಕಾರ ಅಷ್ಟು ಕೆಟ್ಟದು. ಹಿತವನ್ನು ಬಯಸೋರು ನಿಂಗೆ ಒಳ್ಳೇದಾಗಲಿ ಅಂತ ಸೈಲೆಂಟ್ ಆಗಿರಲ್ಲ, ಎಷ್ಟು ಉಪದೇಶ ಮಾಡ್ತಾರೆ. ಏನಾದ್ರು ಒಂಚೂರು ಕೇಳಿದ್ರೆ ಸಾಕು, ಕಾದಿರ್ತಾರೆ ಉಪದೇಶ ಕೊಡೋಕ್ಕೆ. ಏನಾರು ಹೇಳ್ಕೊಳ್ಳೋಣ ಅಂತ ಒಂಚೂರು ಹೇಳ್ಕೊಂಡ್ರೆ ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನೆ ಇರಬಾರ್ದಾ? ಇಲ್ಲ ನೀನು ಹೀಗೆ ಮಾಡು ಹಾಗೆ ಮಾಡು ಹೇಳೋರೇನೆ. ದಯವಿಟ್ಟು ಹೇಳೋದು ನಿಲ್ಲಿಸ್ಬೇಕು. ಅವ್ರಿಗೆ ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ಟೆಪ್ ಕೇಳ್ತಾರೆ, ನೀ ಹೇಳು ಏನು ಮಾಡಲಿ ಅಂತ. ಆವಾಗ ಬೊಗಳ್ಬೇಕು, ಅಲ್ಲಿವರೆಗೂ ಹೇಳಬಾರ್ದು. ಈ ಏಂಜಲ್ಸ್ ಅಂತ ಹೇಳ್ತೀವಿ, ಅವರು ಆಕಾಶವಾಣಿ ಅಂತಲೂ ಹೇಳ್ಬೋದು. ಮ್ಯಾಕ್ಬೆತ್ತನಿಗೆ ಏನು ಉಪದೇಶ ಕೊಟ್ಟರು, ಅವನಲ್ಲಿ ಉತ್ಸಾಹವನ್ನು ಕೆರಳಿಸಿದ್ರು, ಏನೇನೆಲ್ಲ ಮಾಡಿಸ್ತದು. ಅವ್ರ ಉದ್ದೇಶ ಎಲ್ಲರದ್ದು ಒಳ್ಳೆಯದಾಗಿರಲ್ಲ. ಅದು ತುಂಬ ಜ್ಞಾಪಕ ಇಟ್ಕೋಬೇಕು. ಯಾರ ಉಪದೇಶ ನೀವು ಕೇಳಬೇಕು, ನಿಜವಾಗ್ಲೂ ನೀವೇ ಕೇಳಿದಾಗ ಅವ್ರು ಹೇಳ್ತಾರಲ್ಲ, ಅದು ಎರಡನೇದು. ಅವರ ಕಣ್ಣು, ಅವ್ರ ದೃಷ್ಟಿ, ಅವ್ರಿಗೆ ನಿಮ್ಮ ಮೇಲೆ ಏನಿದೆ ಅದು ಅಂಥವ್ರು ಮಾತ್ರ ಉಪದೇಶ ಕೇಳಬೇಕು. ಅಂದರೆ ಅವರು ದಾರಿ ತಪ್ಪಿಸ್ಬಿಡ್ತಾರೆ, ಕೆಡಿಸ್ಬಿಡ್ತಾರೆ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಕರುಪಕಾರ, ಯಕ್ಷಿಯರು ಮ್ಯಾಕ್ಬೆತ್ತನಿಗೆ ಉಪದೇಶ. ಉತ್ಸಾಹವಿದ್ದೇನೋ ವಾತ್ಸಲ್ಯವಿದ್ದೇನೋ, ಅಕ್ಷಿ ನಿರ್ಮಲವೇನೋ ಮಂಕುತಿಮ್ಮ. ಏನೋ ನೀನು ಇಂಪಾರ್ಟೆನ್ಸ್ ಕೊಟ್ಟರು ಅಂತೇನೋ ಹೇಳಕ್ಕೆ ಹೋಗಬೇಡ. ಉತ್ಸಾಹದಲ್ಲಿ ಏನೋ ವಾತ್ಸಲ್ಯ ತೋರ್ಸೋಕೆ ಹೋಗಬೇಡ. ನಿನ್ನ ಕಣ್ಣು ನಿಜವಾಗ್ಲೂ ಒಳಗೆ ನೋಡ್ಕೋ, ನಿನಗೆ ಅಕ್ಷಿ ನಿರ್ಮಲವಾಗಿದೆಯಾ, ಅವ್ರಿಗೆ ನಿಜವಾಗ್ಲೂ ಉದ್ಧಾರ ಆಗಲಿ ಅಂತಿದೆಯಾ, ಅವಾಗ ಹೇಳಿದರೆ ಹೇಳಬೇಡ. ಯಾಕೆ ಅಂದರೆ ಎಲ್ಲರ ಹತ್ರನೂ ಕೇಳಬಾರ್ದ್ರಿ. ಅವ್ರಿಗೆ ಇಂಗಿತ ಜ್ಞಾನ ಇರಲ್ಲ, ಅವರಿಗೆ ಪ್ರಜ್ಞೆ ಇರಲ್ಲ.
ಅವರೇನು ಜ್ಞಾನಿಗಳ? ನೀವು ಉಪದೇಶ ಕೇಳಕ್ಕೆ ಹೋಗ್ತಿರಲ್ಲ, ಅವರೇನು ಜ್ಞಾನಿಗಳ? ಇಂಗಿತ ಜ್ಞಾನ ಇದೆಯಾ ಇವರಿಗೆ? ಎಲ್ಲರಿಗೂ ಇರಲ್ಲ. ಅಂಥವ್ರ ಹತ್ರ ಉಪದೇಶ ಕೇಳ್ತೀರ. ಅವ್ರೇನು ಹೇಳ್ತಾರೆ? ಅಯ್ಯೋ 2 ಪೆಗ್ ಹಾಕು ಎಲ್ಲ ವಾಸಿ ಆಗುತ್ತೆ ಅಂತ. ಮರ್ತೋಗುತ್ತೆ, 2 ಪೆಗ್ ಹಾಕು, ಇಲ್ಲ ಸುಳ್ಳು ಹೇಳು, ಈ ಥರ ಹೇಳ್ಕೊಡ್ತಾರೆ. ದಾರಿ ತಪ್ಪಿಸ್ತಾರೆ. ಜೊತೆಲಿರೋರು ಇಂಥ ಸ್ನೇಹಿತರು, ಇಂಥ ಬಂಧುಗಳು. ಆಮೇಲೆ ನಿನ್ನನ್ನು ಪ್ರೇರೇಪಿಸೋರು, ಅಂದರೆ ಹಂಗಿಸೋರು. ನೀನೇನು, ನೀನು ಲಾಲಾಯಕು, ನೀನೇನು ಮಾಡಿದ್ಯಾ ನೋಡು, ಅವಳು ಗಂಡ ಅವಳಿಗೆ ತಂದುಕೊಟ್ಟ, ವಜ್ರದ ಮಾಲೆ ತಂದುಕೊಟ್ಟ, ನೀ ಮದುವೆ ಮಾಡ್ಕೊಂಡಾಗಿಂದ ಒಂದು ಏನಾದ್ರು ತಂದುಕೊಟ್ಟಿದ್ಯಾ, ನಾನೇನಾದ್ರು ಕೇಳದ್ನಾ ಅಂತ ಶುರು ಮಾಡೋದು. ಮಕ್ಕಳು ಅಷ್ಟೇ, ನಂಗೇನು ಮಾಡಿದ್ದೀರಾ ಅಂತ ಕೇಳೋದು. ಹಂಗಿಸ್ತಾರಲ್ಲ. ತಂದುಕೊಟ್ರೆ ಅವ್ರಿಗೆ ಸಾಲನೋ ಸೋಲಾನೋ ಯಾರೋ ಕೊಟ್ಟಿದ್ದ ದುಡ್ಡು, ಯಾವುದೋ ದುಡ್ಡು ತೊಗೊಂಡು ಒಂದು ಕಾರೋ ಮಕ್ಕಳಿಗೊಂದು ಏನಾದ್ರು ತಂದುಕೊಟ್ಬಿಟ್ಟು ಅವರು ಹೊಗಳ್ತಾರಲ್ಲ, ಅದು ಬಂಗಾರದ ಸೂಜಿಯಿಂದ ಚುಚ್ಚಿದಂಗಲ್ವಾ? ನೀ ಅಲ್ಲಿ ಏನು ಮಾಡಿಬಿಟ್ಟು ಬಂದಿದ್ದೀಯಾ ಗೊತ್ತಾ? ಇವರಿಗೆಲ್ಲ ಮಕ್ಕಳಿಗೆ ಗೊತ್ತಿಲ್ಲ ಅಲ್ವಾ ಹೇಗೆ ದುಡ್ಡು ತಂದೆ ಅಂತ. ಅದೆಲ್ಲ ಕೇಳಲ್ಲ ಅವರು, ಕೇಳಲ್ಲ. ಹೆಂಡತಿ ಮಕ್ಕಳು ಕೇಳಲ್ಲ. ಬಂಗಾರದ ಸೂಜಿ ಚುಚ್ಚಿದ್ರೆ ಸಿಂಗಾರದ ಬೊಟ್ಟನುವ ಮಂಗು ಬುದ್ಧಿ ಜನರು. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿಪುತ್ರ ಸಖರು, ಬಂಗಾರದ ಚುಚ್ಚೆ ಸಿಂಗಾರದ ಬೊಟ್ಟೆನುವ ಮಂಗ ಬುದ್ಧಿಯ ಜನರು ಮಂಕುತಿಮ್ಮ. ನಮಗಿದೆಲ್ಲ ನೋಡಿದ್ರೆ ಮಂದಹಾಸದಲ್ಲಿ ಆಗ್ತಾ ಇದೆ. ಏನೋ ಕೊಟ್ಟರೆ ಖುಷಿ ಪಡ್ತಾರೆ ಮಕ್ಕಳು, ತಂದು ಕೊಟ್ಟರೆ ಹೊಗಳ್ತಾರೆ, ಅಥವಾ ತನ್ನನ್ನು ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಏನೇನೋ ಮಾಡೋದೆಲ್ಲ ಇದೆಯಲ್ಲ, ಇದು ಒಂಥರ ಅವರೆಲ್ಲ ಶತ್ರುಗಳ ಥರ ನಿನ್ನ ಕೊಲ್ತಾ ಇದ್ದಾರೆ ಅನ್ಸಲ್ವಾ? ನೋಡ್ಕೊ, ಯಾಕೆ ಮೆಚ್ಚಿಸ್ಬೇಕು ನೀನು ಯಾರನ್ನಾದ್ರೂ? ಹೆಂಡ್ತಿನೋ ಮಕ್ಕಳನ್ನ ಯಾಕೆ ಮೆಚ್ಚಿಸ್ಬೇಕು? ಆಮೇಲೆ ಯಾಕೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು? ಬಂಧುവും ಮಿತ್ರനും ಭೃತ್ಯനും ಶತ್ರುವಲೆ, ದಂಡಧರನ ಓಲಗಕ್ಕೆ ನಿನ್ನ ಎಳೆಯುವರೋ, ಯಮನ ಓಲಗಕ್ಕೆ ನಿನ್ನ ಎಳಿತಾರೆ. ಅಂದದೊಡವೆಯ ಮೊನೆಗಳಿಂದ ಎದೆಯೊದ್ದುತ್ತುವ ಮಂದ ಹಸಿತದ ಕೊಲೆಯೋ ಮಂಕುತಿಮ್ಮ. ಅಂದದೊಡವೆಯ ಮೊನೆಯಿಂದ ಎದೆನ ಚುಚ್ಚುವಂಥದ್ದು ಇದು ಮಂದಹಾಸಿತ ಕೊಲೆ ಅಲ್ವಾ? ನಗದತ್ತ ಕೊಲೆ ಮಾಡೋದಲ್ವಾ? ಬಂಧುவும் ಮಿತ್ರനും ಭೃತ್ಯനും ಶತ್ರುವಲೆ, ದಂಡಧರನ ಓಲಗಕ್ಕೆ ಅಂದರೆ ಯಮನ ಓಲಗಕ್ಕೆ ನಿನ್ನ ನೆಳೆವರು, ಅಂದದೊಡವೆಯ ಮೊನೆಗಳಿಂದ ಎದೆಯ ನೊತ್ತುವ ಮಂದ ಹಸಿತದ ಕೊಲೆ. ಇದು ಚುಚ್ಚುತ್ತಾ ಇದೆ, ಎದೆ ಒತ್ತುತ್ತಾ ಇದೆ, ಆದರೆ ಅದು ಒಡವೆ ಮೇಲೆ ಹಾಕೊಂಡ್ರು ಒಡವೆ, ಅದು ಭಾರ, ಚುಚ್ಚುತ್ತಾ ಇದೆ, ಆದರೂ ತಡ್ಕೊಂಡಿದೆ. ಯಾಕೆಂದರೆ ಅದು ಒಡವೆ ಅಂತ. ಮಂದ ಹಸಿತದ ಕೊಲೆ ಅಲ್ವಾ? ಕೊನೆಯಲ್ಲಿ ಕನ್ಕ್ಲೂಷನ್ ಏನು ಹೇಳ್ತಾರೆ? ದ್ವೇಷನು ರೋಷಗಳು ಒಲೆ, ಸ್ನೇಹವು ಮೋಹವು. ಸ್ನೇಹ ಅನ್ನೋದು, ಮೋಹ ಅನ್ನೋದು ದ್ವೇಷದ ಥರ, ರೋಷದ ಥರ, ಅದು ಒಂದು ಭಾವನೆ. ನಿನಗೆ ಪಾಶ ಆಗ್ಬೋದು, ಯಾಕೆ ನೀನು ಇದರಲ್ಲಿ ಮೈ ಮರೆತು ಬಿಡ್ತೀಯಾ? ನಿನ್ನ ವಾಸನೆಗಳನ್ನು ಉರುಬತ್ತಿ ಉಫ್ 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 ಅಂತ ಈ ಬೂದಿ ಮುಚ್ಚಿದ ಕೆಂಡ ಥರ ಉರುಬಿ ಚಿತ್ತ ಜ್ವರ ಬರೆಸುತ್ತೆ. ಅದು ಬಿತ್ತಿ ಮೋಸದಲ್ಲೇ ಕೊಂದು ಬಿಡುತ್ತೆ. ದ್ವೇಷ ರೋಷಗಳ ಒಲೆ ನೇಹವೂ ಮೋಹವು, ನೇಹಾನು ಮೋಹಾನು, ಸ್ನೇಹಾನು ಮೋಹಾನು. ದ್ವೇಷ ರೋಷ ಥರನೇ ಅದೂ ನಿನಗೆ ಪಾಶ ಆಗ್ಬೋದು. ಹೇಗೆ ದ್ವೇಷ ರೋಷ ಪಾಶ ಆಗುತ್ತೋ ಹಾಗೆ ಸ್ನೇಹ ಮೋಹಾನು ಪಾಶ ಆಗುತ್ತೆ. ನಿನ್ನನ್ನು ಮೈ ಮರೆಸುತ್ತೆ. ನಿನ್ನ ಹಿಂದಿನ ವಾಸನೆಗಳನ್ನು ಇನ್ನೂ ಕಿಚ್ಚೆಬ್ಬಿಸಿ ಉರುಬಿ ಅದನ್ನು ನಿನಗೆ ಜ್ವರ ಬರೆಸುತ್ತೆ. ಅಂತರಂಗದಲ್ಲಿ ಕುದಿಯೋ ಹಾಗೆ ಮಾಡುತ್ತೆ, ದಾಹ ಮುರಿಸುತ್ತೆ, ಬಯಕೆಗಳನ್ನ ಬರೆಸುತ್ತೆ. ಅದೇ ಚಿತ್ತ ಜ್ವರ ಅಂದರೆ. ಮೋಸದಲ್ಲಿ ನಿನ್ನನ್ನು ಕೊಲ್ಲುತ್ತೆ. ಮಂದ ಹಸಿದದ ಕೊಲೆ ಇದು.